ಅಥವಾ ಕೆಂಪು ಬಳೆ, ಕಪ್ಪು ಬಳೆ ಧರಿಸ್ಕೊಂಡು ಅಥವಾ ಕಪ್ಪು ಬಟ್ಟೆಗಳನ್ನ ಧರಿಸ್ಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಈಗಾಗಲೇ ಆಷಾಢ ಮಾಸ ಶುರುವಾಗಿದೆ. ವರ್ಷಕ್ಕೆ ಒಂದು ಬಾರಿ ಬರುವ ಈ ಮಾಸದಲ್ಲಿ ವಿಶೇಷ ಆಚರಣೆಗಳು ಹೊಂದಿರುತ್ತೆ. ಅದರಲ್ಲಿ ಈ ನಿಂಬೆಹಣ್ಣಿನ ದೀಪಾರಾಧನೆ ಕೂಡ ಒಂದು. ಈ ದೀಪಾರಾಧನೆ ಅತ್ಯಂತ ಶುಭ ಮತ್ತು ಪರಿಣಾಮಕಾರಿಯಾಗಿರುತ್ತೆ. ಆಷಾಢ ನಿಂಬೆಹಣ್ಣಿನ ದೀಪನ ಯಾವೆಲ್ಲ ಕಾರಣಗಳಿಗೆ ಹಚ್ಬೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಏನೇ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದರಲ್ಲಿ ನೀವು ಎಷ್ಟೋ ವಿಷಯಗಳನ್ನ ತಿಳ್ಕೊಬೋದು. ಮನೆಯಲ್ಲಿ ಜಗಳ, ಕಿತ್ತಾಟ, ಹಣಕಾಸಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಮಕ್ಕಳಲ್ಲಿ ಸಮಸ್ಯೆ ಅಥವಾ ದಾರಿದ್ರ್ಯತೆ, ಇನ್ನು ಬಹಳಷ್ಟು ಸಮಸ್ಯೆಗಳಿಗೆ ಇದೊಂದು ದೀಪಾರಾಧನೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ನೀವು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ತೀರಾ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಆದರೆ ಇದನ್ನು ಬೆಳಗಿಸುವ ಮುನ್ನ ಅನೇಕ ಜಾಗ್ರತೆಗಳನ್ನ ವಹಿಸಬೇಕಾಗುತ್ತೆ. ನಿಂಬೆಹಣ್ಣಿನ ದೀಪನ ಶಕ್ತಿ ದೇವತೆಗಳಿಗೆ ಮಾತ್ರ ಹಚ್ಚಲಾಗುತ್ತೆ. ಶಾಂತ ದೇವತೆಗಳಿಗೆ ಈ ನಿಂಬೆಹಣ್ಣಿನ ದೀಪ ಹಚ್ಚಲ್ಲ. ಶಾಂತ ದೇವತೆಗಳಿಗೆ ಆಷಾಢ ಮಾಸದಲ್ಲಿ ಅಕ್ಕಿ ಹಿಟ್ಟಿನ ದೀಪ ಅಥವಾ ಅರಿಶಿಣದ ದೀಪಗಳನ್ನ ಮಾತ್ರ ಹಚ್ತಾರೆ. ಈ ದೀಪಗಳು ಬಹಳಷ್ಟು ಪ್ರಯೋಜನಕಾರಿಯಾಗಿ ಫಲ ಕೊಡುತ್ತೆ. ಇನ್ನು ನಾವು ಇಲ್ಲಿ ನಿಂಬೆಹಣ್ಣಿನ ದೀಪದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದನ್ನೇ ಮುಂದುವರಿಸೋಣ. ಚಾಮುಂಡಿ ದೇವರಿಗೆ, ದುರ್ಗಾ ಮತ್ತು ಕಾಳಿಕಾ ದೇವರಿಗೆ, ಇನ್ನಿತರ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ವಿಶೇಷ. ಇನ್ನು ಇದನ್ನು ರಾಹುಕಾಲದಲ್ಲಿ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಹಚ್ಚಬಹುದು. ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 30 ನಿಮಿಷದವರೆಗೆ ರಾಹುಕಾಲ ಇರುತ್ತೆ. ಆ ಸಮಯದಲ್ಲಿ ಕೂಡ ಹಚ್ಚಬಹುದು. ಇನ್ನು ಶುಕ್ರವಾರದಲ್ಲಿ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ರಾಹುಕಾಲ ಇರುತ್ತೆ. ಈ ಸಮಯದಲ್ಲಿ ಕೂಡ ನೀವು ನಿಂಬೆಹಣ್ಣಿನ ದೀಪ ಹಚ್ಚಬಹುದು. ಇನ್ನು ಅಷ್ಟಮಿಗಳಲ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ನಿಂಬೆಹಣ್ಣಿನ ದೀಪ ಹಚ್ಚಬಹುದು. ಆದರೆ ಸಂಕಲ್ಪ ಇರಬೇಕು. ನೀವು ರೇಷ್ಮೆ ಸೀರೆಗಳನ್ನು ಉಟ್ಟೇನಾದರೂ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೇ ಆದಲ್ಲಿ ನೀವು ವಿಶೇಷ ಫಲನ ಪಡ್ಕೋತೀರಾ. ಏಕೆಂತೇಳಿದ್ರೆ ದುರ್ಗಾದೇವಿ ಆಗಲಿ, ಚಾಮುಂಡಿ ದೇವಿ ಆಗಲಿ, ಕಾಳಿಕಾ ದೇವಿ ಆಗಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ಬೇಗ ಅನುಗ್ರಹ ನೀಡ್ತಾರೆ. ಆದ್ದರಿಂದನೇ ದುರ್ಗಾದೇವಿಗೆ, ಕಾಳಿಕಾದೇವಿಗೆ ಅಥವಾ ದುರ್ಗೆ ಥರ ಯಾವ ದೇವರುಗಳಿರ್ತಾರೆ ಶಕ್ತಿ ದೇವತೆಗಳು ಅವ್ರಿಗೆ ನೀವು ನಿಂಬೆಹಣ್ಣಿನ ದೀಪ ಹಚ್ಚಬಹುದು. ಇನ್ನು ಈ ನಿಂಬೆಹಣ್ಣಿನ ದೀಪ ಹಚ್ಚೋ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಇಲ್ಲದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ಮತ್ತೆ ನಿಮಗೆ ಜಾಸ್ತಿನೇ ಆಗುತ್ತೆ. ಅದು ಯಾವುದೆಲ್ಲ ಅಂತ ನೋಡೋಣ. ನೀವು ಕೂದಲನ್ನು ಬಿಟ್ಕೊಂಡಾಗಲಿ, ಅಂದರೆ ಸ್ನಾನ ಮಾಡಿಬಿಟ್ಟು ಬರೀ ಒಂದು ಕ್ಲಿಪ್ ಹಾಕೋತೀರಾ, ಆ ಥರ ಎಲ್ಲ ಏನು ಮಾಡಬಾರ್ದು. ನೀವು ನೀಟಾಗಿ ಜಡೆ ಹೆಣ್ಕೋಬೇಕು ಅಥವಾ ಬೆನ್ನ ಮೇಲೆ ಕೂದಲು ಬೀಳೋದಿರೋ ರೀತಿ ನೋಡಿಕೊಂಡು ಒಂದು ಗಂಟು ಥರ ಹಾಕೋಬೇಕು. ಅಥವಾ ನೀವೇನಾದ್ರು ಕೂದಲು ಬಿಟ್ಕೊಂಡಿದ್ರೆ ಅದು ರೌದ್ರಾವತಾರ ಅಂತ ಆಗುತ್ತೆ. ಅದು ನಿಮಗೆ ನೆಗೆಟಿವ್ ಆಗಿ ಪರಿಣಮಿಸ್ತದೆ. ನೀವು ಯಾವುದೇ ಸಮಸ್ಯೆಗೆ ಒಂದು ಪರಿಹಾರ ಅಂತ ನಿಂಬೆಹಣ್ಣಿನ ದೀಪ ಹಚ್ತಾ ಇರ್ತೀರ, ಬಟ್ ಅದೇನಾಗುತ್ತೆ ನಿಮಗೆ ಆಪೋಸಿಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ದರಿಂದ ನೀವು ಕೂದಲು ಬಿಟ್ಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚಬೇಡಿ. ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತೀನಿ. ಹಾಗೆ ಹಣೆಯಲ್ಲಿ ಸಿಂಧೂರ ಅಥವಾ ಕುಂಕುಮ ಈ ಥರದ್ದು ಇಟ್ಕೋಬೇಕು. ಒಂದು ಸ್ಟಿಕ್ಕರ್ ಹಾಕಿದ್ರೂ ಪರವಾಗಿಲ್ಲ, ಅದ್ರ ಜೊತೆಗೆ ಸ್ವಲ್ಪ ಕುಂಕುಮ ಕೂಡ ಇಟ್ಕೊಳ್ಳಿ. ಆಮೇಲೆ ನೀವು ಕಪ್ಪು ಬಳೆ ಅಥವಾ ಕೆಂಪು ಬಳೆಯನ್ನು ಧರಿಸ್ಕೊಂಡು ಈ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು. ಅದ್ರ ಬದಲಿಗೆ ಕೈಯಲ್ಲಿ ಹಸಿರು ಬಳೆ ಇದ್ದರೆ ತುಂಬಾ ಒಳ್ಳೆಯದು. ಇವೆಲ್ಲ ಕಪ್ಪು ಕೆಂಪು ಈ ಥರದ್ದೆಲ್ಲ ಏನಂದರೆ ರೌದ್ರಕ್ಕೆ ಕಾರಣ ಆಗಿರುತ್ತೆ. ಅದರಿಂದ ಕೆಂಪು ಬಳೆ, ಕಪ್ಪು ಬಳೆ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ಒಂದೇ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಒಂದೇ ಸರಿಗೆ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು. ಇನ್ನು ತಿಂಗಳ ಸೂತಕ ಇದ್ದಾಗ 4 ಅಥವಾ 5 ದಿನಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು.
ಬದಲಿಗೆ ನೀವು 7 ದಿನದ ನಂತರ ಹಚ್ಬೋದು, ತೊಂದರೆ ಇಲ್ಲ. ಇನ್ನು ಹೆಣ್ಮಕ್ಳು ಏನಾದ್ರು ತವ್ರ ಮನೆಗೆ ಹೋದಾಗ ಅಲ್ಲಿ ಶಕ್ತಿ ದೇವಸ್ಥಾನದಲ್ಲಿ ನೀವು ನಿಂಬೆಹಣ್ಣು ದೀಪ ಹಚ್ಚಬಾರ್ದು. ನಿಮ್ಮ ಮನೇಲಿ ಇದ್ದಾಗಲೇ ನೀವು ನಿಂಬೆಹಣ್ಣಿನ ದೀಪ ಹಚ್ಚಬೇಕಾಗುತ್ತೆ. ಇನ್ನು ಮನೆಗಳಲ್ಲಿ ಕೂಡ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು. ಇನ್ನು ಹುಷಾರಿಲ್ಲದಾಗ ಕೂಡ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು. ಕಪ್ಪು ಬಟ್ಟೆ ಧರಿಸಿ ನಿಂಬೆಹಣ್ಣಿನ ದೀಪ ಹಚ್ಚಬೇಡಿ. ಸೀರೆ ಅಥವಾ ಲಂಗ ದಾವಣಿ ಇವುಗಳನ್ನ ಹಾಕೋಬೋದು. ಇನ್ನು ನಿಂಬೆಹಣ್ಣಿನ ದೀಪವನ್ನು ಬೆಸ ಸಂಖ್ಯೆಯಲ್ಲಿ ಅಥವಾ ಸಮ ಸಂಖ್ಯೆಯಲ್ಲಿ ಕೂಡ ಹಚ್ಬೋದು, ತೊಂದರೆ ಇಲ್ಲ. ಈ ದೀಪಕ್ಕೆ ನೀವು ವಿಶೇಷವಾಗಿ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಕೆಂಪು ಬಣ್ಣದ ಬತ್ತಿ ಹಾಕಿ, ಸ್ವಲ್ಪ ಕುಂಕುಮಕ್ಕೆ ಎಣ್ಣೆ ಹಾಕಿದ್ರೆ ಆಮೇಲೆ ಬತ್ತಿನ ಅದರೊಳಗೆ ಎದ್ದಿದ್ರೆ ಕೆಂಪಾಗುತ್ತೆ. ಕೆಂಪು ಬಣ್ಣದ ಬತ್ತಿ ಹಚ್ಚಿ, ಇನ್ನು 3 ಥರದ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಗಾಢ ಅಂದರೆ ಸ್ವಲ್ಪ ಕಪ್ಪಾಗಿರೋಂಥ ಹರಳೆಣ್ಣೆ ಇವುಗಳನ್ನ ಮಿಶ್ರಣ ಮಾಡಿ ನೀವು ಈ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೇ ಆದರೆ ನಿಮಗೆ ಇದು ಶೀಘ್ರ ಫಲ ಕೊಡುತ್ತೆ. ಕೊಬ್ಬರಿ ಎಣ್ಣೆ ಸರಸ್ವತಿ ಸ್ವರೂಪ, ಎಳ್ಳೆಣ್ಣೆ ಲಕ್ಷ್ಮೀ ಸ್ವರೂಪ, ಗಾಢ ಹರಳೆಣ್ಣೆ ಕಾಳಿ ಸ್ವರೂಪ. ಇದು ತ್ರಿಶಕ್ತಿ ಸ್ವರೂಪ ಆಗಿರೋದ್ರಿಂದ ಆಷಾಢದಲ್ಲಿ ಶಕ್ತಿ ಸ್ವರೂಪ ದೇವತೆಗಳಿಗೆ ಆರಾಧನೆಗೆ ವಿಶೇಷ ಫಲ ನೀಡೋದ್ರಿಂದ ನೀವು ಈ ನಿಯಮಗಳನ್ನೇನಾದ್ರು ಪಾಲಿಸದೇ ಆದಲ್ಲಿ ಅಥವಾ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ದೇ ಆದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಇನ್ನು ಬೇರೆ ಸಮಯದಲ್ಲಿ ಹಚ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎಲ್ಲ ತಿಂಗಳಲ್ಲೂ ನೀವು ನಿಂಬೆಹಣ್ಣಿನ ದೀಪ ಹಚ್ಬೋದು. ಅದಕ್ಕೆ ಯಾವುದೇ ಅಭ್ಯಂತರಗಳಿಲ್ಲ. ಮಂಗಳವಾರಕ್ಕಿಂತ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಿಂತ ನೀವು ಶುಕ್ರವಾರ ಸಮಯದಲ್ಲಿ 10:30ರಿಂದ 12 ಗಂಟೆ ಒಳಗೆ ರಾಹುಗಾಲ ಇರುತ್ತೆ. ಆ ಸಮಯದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬ ಬಹಳ ಒಳ್ಳೆಯದು. ಇದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಬಡತನ ಕೂಡ ನಿರ್ಮೂಲನೆ ಆಗುತ್ತೆ. ಇನ್ನು ನೀವು ಹಚ್ಚುವಂಥ ನಿಂಬೆಹಣ್ಣು ಯಾವ ಥರ ಇರಬೇಕು ಅಂತ ಹೇಳಿದ್ರೆ ಅದು ತುಂಬ ಶುದ್ಧವಾಗಿರಬೇಕು. ನಿಂಬೆಹಣ್ಣುಗಳ ಮೇಲೆ ಚುಕ್ಕಿ ಚುಕ್ಕಿ ಇದೆಲ್ಲ ಬರುತ್ತೆ, ಆ ಥರದ್ದೆಲ್ಲ ತಗೋಬೇಡಿ. ಆಮೇಲೆ ಅದು ಯಾವುದೇ ಕಾರಣಕ್ಕೆ ಒಂದು ಸೈಡಿಂದ ಕೊಳ್ತಿರಬಾರ್ದು, ತುಂಬ ಶುದ್ಧವಾಗಿರಬೇಕು ನಿಂಬೆಹಣ್ಣು. ನೀವು 3 ವಾರ ಅಥವಾ 5 ವಾರ ಅಥವಾ 9 ವಾರ ಸಂಕಲ್ಪ ತಗೊಳ್ಳಿ. ಆದಷ್ಟು ಕೆಂಪು ಬಣ್ಣದ ಸೀರೆ ಉಟ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ನೀವು ದುರ್ಗಾದೇವಿ ಅಂತ ಶಕ್ತಿ ದೇವ್ರನ್ನೇನಾದ್ರು ಆರಾಧನೆ ಮಾಡ್ತಾಯಿದ್ರೆ ಈ ಬಣ್ಣ ನಿಮಗೆ ಒಳ್ಳೆಯದು, ಒಂದು ಒಳ್ಳೆಯ ಸಂಕೇತವಾಗಿರುತ್ತೆ. ಇನ್ನು ಅರಿಶಿನ ಕುಂಕುಮವಿಟ್ಟು ಕೆಂಪು ಹೂಗಳಿಂದ ಅಲಂಕರಿಸಿ ದೇವಸ್ಥಾನದಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪ ಬೆಳಗಿದ್ರೆ ಸಾಕ್ಷಾತ್ ಆ ದೇವಿಯೇ ನಿಮಗೆ ಅನುಗ್ರಹಿಸ್ತಾಳೆ. ಕ್ರಮೇಣ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತೆ. ನಿಂಬೆಹಣ್ಣಿನ ದೀಪ ಹಚ್ಚುವ ಹೆಣ್ಮಕ್ಳು ಯಾರ ಹತ್ರನೂ ಜಗಳ ಮಾಡಬಾರ್ದು. ನೀವು ಮನೆಯಿಂದ ಹೊರಡುವಾಗ ನನಗೊಂದು ಬೀಜಾಕ್ಷರಿ ಮಂತ್ರ ಕೊಡ್ತೀನಿ. ಇದು ತ್ರಿಶಕ್ತಿಗಳ ಸ್ವರೂಪನೇ ಆಗಿರುತ್ತೆ. ಐಂ ಹ್ರೀಂ ಕ್ಲೀಂ ಈ ಮಂತ್ರನ ನೀವು ಮನೆಯಿಂದನೇ ಹೇಳ್ಕೊಂಡು ಹೋಗಬೇಕು. ಅಲ್ಲಿ ದೇವಸ್ಥಾನದಲ್ಲಿ ಕೂತಾಗೋನಷ್ಟೇ ಯಾರ ಜೊತೆನೂ ಮಾತಾಡಬಾರ್ದು. ಅದ್ರ ಬದಲಿಗೆ ನೀವು ಈ ಮಂತ್ರನ ಹೇಳ್ಕೊತಾನೆ ಇರಬೇಕು. ಇನ್ನು ದೇವ್ರಿಗೇನು ನೀವೇನಾದ್ರು ದೀಪ ಬೆಳಗೋತ್ತಿಗೆ ಈ ಮಂತ್ರನೂ ಹೇಳ್ಕೊತಾನೆ ಬೆಳಗಬೇಕಾಗುತ್ತೆ. ಇದು ಬೀಜಾಕ್ಷರಿ ಮಂತ್ರ ಆಗಿರೋದ್ರಿಂದ ತ್ರಿಶಕ್ತಿಗಳ ಶಕ್ತಿ ಈ ಮಂತ್ರದಲ್ಲಿ ತುಂಬಿರುತ್ತೆ. ನಿಮಗೆ ದೇವರು ಬೇಗ ಅನುಗ್ರಹ ನೀಡ್ತಾರೆ. ಅದರಿಂದ ಈ ಮಂತ್ರನ ಹೇಳ್ಕೊಂಡೆ ನೀವು ದೀಪ ಅಂದರೆ ನಿಂಬೆಹಣ್ಣಿನ ದೀಪ ಬೆಳಗಿ. ಇನ್ನು ನಿಂಬೆಹಣ್ಣಿನಿಂದ ನಮಗೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದರಲ್ಲಿ ಈ ನಿಂಬೆಹಣ್ಣಿನ ದೀಪ ಪರಿಹಾರ ಕೂಡ ಒಂದು. ಇದನ್ನ ನೀವು ಆಷಾಢ ಮಾಸದಲ್ಲಿ ಮಾಡಿ ನಿಮ್ಮ ಕಷ್ಟಾರ್ಥಗಳು ಎಲ್ಲ ಹೋಗಿ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ. ಹಣಕಾಸಿನ ಸಮಸ್ಯೆ ಕೂಡ ನಿರ್ಮೂಲನೆ ಆಗುತ್ತೆ. ಇದಿಷ್ಟು ನಿಂಬೆಹಣ್ಣಿನ ದೀಪದ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.